ಇವತ್ತು ನನಗೆ ಸಿಕ್ಕಿದ್ದೆ ಚಾನ್ಸು, 1000 ರೂಪಾಯಿ ಹೊಡೆದೆ. ಹಾಯ್ ಹಲೋ ಮೈ ಯೂಟ್ಯೂಬ್ ಚಾನಲ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡೋದಷ್ಟೇ ಅಲ್ಲ, ರೈತರುಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಮನೆಯವರು ಉಳಬೇಕು ಅಂದ್ಬಿಟ್ಟು ಬಂದರು ಅಪ್ಪರ ತೋಟದ ಹತ್ರ. ಗಿಡ ಮುಗಿತಲ್ವ, ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಅದನ್ನೆಲ್ಲ ಕೀಳಿಸಿ ಮತ್ತು ಬೆಂಕಿಯೆಲ್ಲ ಇಟ್ಟರು, ಗಿಡ ಎಲ್ಲ ಒಣಗೋಗಿರೋದನ್ನ ಮತ್ತು ಬೇರೆ ಬೆಳೆ ಇಡಬೇಕು ಅಂತೇಳಿ 5 ನೀರು ತೊಗೊಂಡು ಉಳಕ್ಕೆ ಬಂದರು. ಬಟ್ ಏನಂದರೆ ಇದು ಮಳೆಗಾಲ ಅಂತಲೇ ಹೇಳೋಕ್ಕಾಗ್ತಿಲ್ಲ, ಇದಕ್ಕೆ ಮಳೆಯೇ ಇಲ್ಲ. ಬರಲಿಲ್ಲ ಅಂದರೆ ಬೆಳೆ ಹೇಗಾಗುತ್ತೆ, ಇದಕ್ಕೆ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮಳೆ ಬಿದ್ದರೆ ಬೋರ್ಗಳಿಗೂ ನೀರು ಬರೋದು, ಬೋರ್ಗಳಿಗೂ ಮಳೆ ಇದ್ದಿದ್ರೆ ಬೋರ್ವೆಲ್ ಆನ್ ಮಾಡ್ತಿರ್ಲಿಲ್ಲ. ಬೇಸಿಗೆಗೆ ಆ ನೀರನ್ನ ಉಪಯೋಗಿಸ್ಕೊಂಡು ರೈತರು. ಬಟ್ ಇವಾಗ ಮಳೆ ಇದ್ದಿದ್ದ ಕಾರಣ ಆ ನೀರು ಸಹ ಬತ್ತೋಗುತ್ತೆ, ಒಳಗಡೆ ಇರಲ್ಲ, ನೀರು ಕಡಿಮೆ ಆಗುತ್ತೆ. ಮಳೆ ನೀರು ಬಿಟ್ಟರೂ ಬೋರ್ಗೂ ಚೆನ್ನಾಗಿ ನೀರು ಬರುತ್ತೆ, ಬೆಳೆಗೂ ನೀರಾಗುತ್ತೆ. ಬಟ್ ಏನು ಮಾಡಬೇಕು ಅಂತ ಎಲ್ಲ ರೈತರಿಗೆ ಅದು ಸಮಸ್ಯೆ. ಬಟ್ ಆದರೂ ರೈತರುಗಳು ಇರೋ ನೀರಲ್ಲೇ ಬೆಳೆ ಬೆಳೆಯೋಕ್ಕೆ ಮುಂದಾಗ್ತಾರೆ. ನಾವು ಅಷ್ಟೇ ಹಾಗೆ ಮಾಡ್ತಿರೋದು. ಸ್ವಲ್ಪ ಗಟ್ಟಿ ಇಟ್ಟಿದ್ದೀನಿ, ಈ ಕಡೆ ಮಾತ್ರ ಸ್ವಲ್ಪ ಅರ್ಜಿಲ್ಲ ಒಳಗೋದು. ಆಮೇಲೆ ಅದರಲ್ಲೇ ಇಟ್ಕೊಂಡು ಹೋದ್ರು ಫುಲ್ಲು ಚೆನ್ನಾಗಿ 5 ನೀರು ಅಡಿಸಿಟ್ಟು. ಅದು ನಾವು ಚಿಕ್ಕ ಹುಡುಗರಲ್ಲಿ ತಗೊಂಡಿದ್ದಾಗ್ತದೆ. ತುಂಬಾ ವಿಶೇಷ ಯಾಕಂದರೆ ಅವತ್ತಿಂದನೂ ಅಷ್ಟೊಂದು ಈಗೂ ಮಡ್ಕೊಂಡೈತೆ. ಓಲ್ಡ್ ಇಸ್ ಗೋಲ್ಡ್ ಅಂತ ಅಷ್ಟೊಂದು ಹೇಳಲ್ಲ, ಬಟ್ ಚೆನ್ನಾಗಿದೆ. ಅದು ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ. ಅಪ್ಪ ಅಂತೂ ಆಚೆ ಹೇಳ್ಬೇಕು, ಚಿಕ್ಕ ಹುಡುಗರಿಂದ ನಾವು ಸಿಕ್ಕಷ್ಟು ಕಷ್ಟಪಡ್ತಿದ್ದಾರೆ. ರೈತರು ಬೆಳೆ ಅಂದರೆ ಏನು ಅಷ್ಟು ಸುಲಭ ಅಲ್ಲ. ಆದರೂ ಸಹ ಒಳ್ಳೇಬೇಕು. ಬಟ್ ಅದು ಕತ್ತು ಫುಲ್ಲು ಬಗ್ಸಿರಬೇಕು ಆ ತಂತಿ. ಮತ್ತು ಕತ್ತಿಗೆ ಏನಾದರೂ ಒಂಚೂರು ರೇಟಾದರೂ ಸಹ ನೋಡೋಕ್ಕಾಗಲ್ಲ. ನನಗೆ ಲೈವಲ್ಲಿ ನೋಡ್ತಿರೋದು ನಮ್ಮನೆ ಉಳ್ತಾ ಇರುವಾಗ ನಾನು ಕಾಲ್ ಮಾಡಿದಾಗ ಅವರೇನಾದರೂ ಚಕ್ರದಲ್ಲಿ ಉಳ್ತಿದ್ರೆ ಕಾಲ್ ಮಾಡಬೇಡ, ನಾನು ಚಕ್ರದಲ್ಲಿ ಉಳ್ತಿದ್ದೀನಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅವಾಗ ಸೈಲೆಂಟ್ ಮಾಡಿಬಿಡು ಅಂತ. ಬಟ್ ಬೇರೆ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೇನೋ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಅರಿತಿದೆ. ಬಟ್ ಟೊಮೊಟೊ ಇರಬೇಕು ಅಂತ ನಾನು ಟೊಮೊಟೊ ಸಸಿ ಉಣ್ತಿರಂತೆ. ಏನಾದರೂ ಗೊತ್ತಿದ್ರೆ ಯಾವುದಾದ್ರೂ ಬೇರೆ ಬೆಳೆ ಇರಬೇಕು ಅಂತ ಹೇಳಿ. ಕೃಷಿ ಮಿತ್ರರೇ, ಅಪ್ಪರು ಆಗಲಿ ಗಿಡ ಮುಗೀತು, ಇವಾಗ ಟೊಮೊಟೊ ಸಸಿ ಇಡಬೇಕು ಅಂದ್ಬಿಟ್ಟು ಉಳಿಸ್ತಿದ್ದಾರೆ. ಇವತ್ತು ಮಳೆ ಬರೋಂಗಿದೆ. ನಾನು ಯಾವತ್ತು ಲೈವಾಗಿ ಅವರು ಚಪ್ರದಲ್ಲಿ ಉಳೋದು ನೋಡಿರಲಿಲ್ಲ. ಬಟ್ ಚಪ್ರದಲ್ಲಿ ಉಳೋದು ಎಲ್ಲ ಡ್ರೈವರ್ಗಳಿಗೂ ಕಷ್ಟ ಅಂತಲೇ ಹೇಳ್ಬೋದು. ತಲೆ ಬಗ್ಗಿಸ್ಕೊಂಡೇ ಉಳಬೇಕು. ಸ್ವಲ್ಪ ಇದಾದ್ರೂ ಅದೇ ನಮ್ಮದು ಒಂದು ಸ್ವಲ್ಪ ಹೈಟ್ ಇದೆ, ಹಂಗಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಗ್ಗಿಸ್ಕೋತಾರೆ. ಏನಾಯ್ತೋ ಗೊತ್ತಿಲ್ಲ, ಸ್ಟಾಪ್ ಮಾಡಿದ್ದಾರೆ. ನೋಡೋಣ ಬನ್ನಿ. ನೇಗ್ಲೇನಾಗಿತ್ತೋ ಇದು ಮಾಡಿಕೊಂಡ್ರು. ಎಲ್ಲ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೂ ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿ ಹುಷಾರಾಗಿ ಓಡಿಸಿ ಟ್ಯಾಕ್ಟ್ರಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಪ್ರದಲ್ಲಿ ಉಳೋದು ಸ್ವಲ್ಪ ಕಷ್ಟನೇ. ಯಾವ ಲೂಸ್ ಆಗಿದ್ವೋ ಅವೆಲ್ಲ ಟೈಟ್ ಮಾಡಿದ್ದಾರೆ ತಂತಿ. ಈಗ ಟೊಮೊಟೊ ಬೆಳೆ ಇಕ್ಬೇಕು ಅಂತಿದ್ದಾರೆ. ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಮಳೆ ಬೇರೆ ಬರಾಗಿದೆ, ಫುಲ್ಲು ಮೋಡ ಮುಚ್ಕೊಂಡಿದೆ. ನೋಡಬೇಕು ಬರುತ್ತೋ ಹೆಂಗೋ ಅಂತ. ಇದು ನೀವು ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ. ಆಗಲಿ ಗಿಡ ಆಗೋಗಿದೆ. ಈಗ ನಮ್ಮ ಮನೆಯವರು 5 ನೇಗ್ಲು ಹೊಡಿತಿದ್ದಾರೆ. ಟೊಮೊಟೊ ಬೆಳೆ ಇಡಬೇಕು ಅಂತ ಇದ್ದಾರೆ. ನಿಮಗೆಲ್ಲ ಏನು ಅನಿಸುತ್ತೆ, ಯಾವ ಬೆಳೆ ಇಡ್ಬೋದು? ಮನೆಯವ್ರಿಗೆ ಆಯ್ ಹೇಳ್ತೀನಿ, ಏನಂತಾರೋ
ಹಾಯ್ ಹಾಯ್ ಹೇಳಮ್ಮ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೋಪಿ ಹಾಕ್ಕೊಂತಾರೆ, ಒಂದ್ಸರಿ ತೆಗೆದ್ಬಿಟ್ಟಿರ್ತಾರೆ. ಬಟ್ ಮಾಸ್ಕ್ ಹಾಕಿ ಅಂದರೆ ಬಾ ಹೋಗೋಣ ಮನೆಗೆ ಅಂತವ್ರೆ. ಕುಡಿಯೋಲ್ಲ ಅಷ್ಟೆಲ್ಲ ನಾವು ಕುಡಿಯೋದೇ ಇಲ್ಲ, ಎಲ್ಲಾದರೂ ಹೋದ್ರೆ ಕುಡಿತಾರೆ. ಆದರೂ ಬೈತಿರ್ತೀನಿ, ಬೇರೆಯವ್ರ ಮನೆಯಲ್ಲೇ ಕುಡಿತೀರ, ನಾನು ಕಳಿಸ್ಬಿಟ್ಟು ಕುಡಿಯೋಲ್ಲ ಅಂತ. ಬಟ್ ಬೈಕೊಂಡು ತರ್ಕೊಳೋರೆಲ್ಲ ನಿಮಗಾದರೂ ಹೇಳ್ಬೋದು ಅಂತಾರೆ. ನೀರು ಬಾಟ್ಲು ಮಾಮೂಲಿ ಇಟ್ಟೇ ಇರಬೇಕು ಅವ್ರಿಗೆ. ಬಟ್ ಬೇರೆ ಕಡೆ ಹೋದಾಗ ಪಾಪ ಒಂದೊಂದ್ಸರಿ ನೀರು ಸಿಗಲ್ಲ, ಯಾರೂ ಇರಲ್ವಂತೆ. ಇದ್ದಿತ್ತು ಆದರೆ ಪಾಪ ನೀರು ಊಟ ಎಲ್ಲ ಹೋಟ್ಲಲ್ಲಿ ತಂದು ಕೊಡ್ತಾರೆ, ಮನೇಲಿ ಬರ್ದಿದ್ದ ಟೈಮಲ್ಲಿ ಅಂತ. ಇದಾಯಿತು, ಫುಲ್ ಆಳ ಹೋಗ್ತಿದೆ. ಬಟ್ ನೀರಂತೂ ಬೇಕೇ ಬೇಕು. ಮಳೆ ರಾಯಿ ಎಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಮಾವಿನಕಾಯಿ ಅಂತೂ ಗೊಂಚಲು ಬಿಟ್ಟಿದ್ದಾವೆ, ಚೆನ್ನಾಗಿದ್ದಾವೆ ತಿಂದು. ಬಟ್ ಇವಂತೂ ಹಣ್ಣಾದ್ಮೇಲೆ ತಿನ್ನಬೇಕು, ಯಾಕಂದರೆ ಹುಳಿ ಇರ್ತವೆ. ತೋತಾಪುರಿ ಆದರೆ ಹಂಗೆ ಉಪ್ಪು ಖಾರ ಹಾಕ್ಕೊಂಡು ಅದು ಬರೀ ಕೂತು ತಿನ್ನೋದಕ್ಕಿಂತ ಜಜ್ಜಿಬಿಟ್ಟು ತಿಂದರೆ ಅಷ್ಟು ಫುಲ್ ಉಪ್ಪು ಖಾರ ಹೋಗಿರುತ್ತೆ, ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಚೆನ್ನಾಗಿ ಉಳುಮೆ ಆಗಿದೆ. ಇನ್ನು ಕಾಲು ಭಾಗ ಆ ಕಡೆ ಇದೆ, ಉಳ್ತಿದ್ರು ಊಟ ಮಾಡಬೇಕು ಅಂದಿದ್ದಕ್ಕೆ ಬೇಡ ಆಗಿದೆ ಅಂತ ಹೇಳಿದ್ರು. ನಾನು ತವ್ರ ಮನೇಲಿದ್ರು ಊಟಕ್ಕೂ ಬರಲ್ಲ ಅವ್ರು. ಹಂಗೂ ಮಾವಿನ ಗಿಡ ತಗಲಿ ಒಂದು 5-6 ಕಾಯಿ ಬಿದ್ದೋಗಿದ್ದು. ನಾನು ಎತ್ಕೊಂಡು ಮನೆಗೆ ತಗೊಂಡು ಹೋಗ್ತೀನಿ, ಅನ್ನ ಹಾಕ್ತವೆ, ಪಾಕ ಬಂದಿದ್ದಾವೆ ಅಂತ ಹೇಳಿದೆ. ಎಲ್ಲ ವೈರ್ಗಳು ಕಟ್ಟಿಟ್ಟಿದ್ದಾರೆ, ಡ್ರಿಪ್ ಪೈಪ್ಗಳು. ಮಲಗಿದ್ದ, ನಾನು ಎಬ್ಬರಿಸಿದ್ಕೆ ಅವಾಗೆ ವಿಡಿಯೋ ನೋಡಿದ್ರಲ್ಲ, ಬರಲ್ಲ ಅಂತ ನಿದ್ಗಣ್ಣಗೆ ಅವ್ರ ಮಾವ ಎಬ್ಬರಿಸ್ಕೊಂಡೇ ಕರ್ಕೊಂಡ್ಬಂದ್ಬಿಟ್ಟವನು. ನಾನು ಎಬ್ಬರಿಸಿದ್ದು ಬರಲ್ಲ ಅಂದಲ್ಲ ಚಿನಿ, ನಾನು ಎಬ್ಬರಿಸಿದ್ದು ನೆನಪಾಯ್ತಾ ನಿಂಗೆ? ಇಲ್ಲ ಬರೀ ಅವಾಗೆ ಟ್ಯಾಕ್ಟ್ರಿ ಎತ್ಕೊಳು ಹೊಸ ಹೊಲ ಅಂದರೆ ಇದಕ್ಕೇನು ಹುಚ್ಚೋ ಗೊತ್ತಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟದೆ. ಇವಾಗ ಎದ್ದು ಬಂದಿದೆ. ಚಿನ್ನಮ್ಮ, ನನ್ನ ತಮ್ಮ ಕೇಳ್ತಿದ್ದಾನೆ, ಚೆನ್ನಾಗಿ ಅರಿತಾಯ್ತಾ, ಚೆನ್ನಾಗಿ ಉಳ್ತಾಯ್ತಾ ಅಂತ ಅಂತ ಹೇಳ್ತಾನೆ. ಪಪ್ಪಂಗೆ ಉಳಕ್ಕೆ ಬರಲ್ಲ ಅಲ್ಲ, ಖುಷಿ ಪಪ್ಪಂಗೆ ಉಳಕ್ಕೆ ಬರಲ್ಲ ಅಲ್ಲ. ಮೂಚಿನಿ ಪಪ್ಪಂಗೆ ಉಳಕ್ಕೆ ಬರಲ್ಲ ಅಲ್ವಾ? ನಿಂಗೆ ಬರ್ತದಾ? ಕ್ಲಾಸು ಕೃತಿಕ್ ಸೊಣಕ್ಲಾ
ಕಸ ಕೊಡ್ತೀನಿ ನಡಿಯ ಟ್ಯಾಕ್ಟ್ರಿ ಎತ್ಕೊಂಡ್ರೆ ಉಳ್ತಾ ಇದ್ರೆ ಫುಲ್ಲು ಓದಕ್ಕೂ ಹೋಗಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾನೆ ಫುಲ್ಲು ಅವ್ರಿಗೆ. ಇವತ್ತು ನಮ್ಗೆ ಅಮೌಂಟು ಇವತ್ತು ಡೀಸೆಲ್ ತಗೊಂಬ ಅಂದರು. ಅದಕ್ಕೆ ನನ್ನ ತಮ್ಮ ಬೇಡ ನಾನು ತತ್ತೀನಿ ಬಾವ ಅಂತ ಹೋಯ್ತಾ ಇದ್ದಾನೆ. ನೀವು ಕೊಡಬೇಡ್ರಿ ಅಂತ. ಅದಕ್ಕೆ ಹೆಂಗೋ ನನಗೆ 1000 ರೂಪಾಯಿ ಸಿಕ್ತು ಡೀಸೆಲ್ಗೆ. ಹೆಂಗೋ ನಮ್ಮನೆ ನನಗೆ ಕಾಸು ಕೊಡೋದ್ರೆ ಕೊಡಲ್ಲ, ಡೀಸೆಲ್ ಕೊಟ್ಟವ್ರಿಗೆ ಈಸ್ಕೊಂಡಿದ್ದೀನಿ. ನಾನು ಮಾಡಿಕೊಳಲ್ಲ, ಕೊಡಲ್ಲ ಅಂತ ಹೇಳ್ತೀನಿ. ಕೊಡೋಕೆ ಹೋಯ್ತೀನಿ. ಬೇಡಂತೆ. ನಾನೇ ಮಾಡಿಕೊಂತೀನಿ ಹೇಳಿದ್ದೀನಿ, ನೋಡೋಣ ಏನಂತಾರೆ. ಉದ್ದುದ್ದ ಎಲ್ಲ ಹೊಡೆದಿದ್ದಾಯ್ತು, ಈಗ ಅಡ್ಡಡ್ಡ ಹೊಡಿತಾ ಇದ್ದಾರೆ ಇವರು. ನಮ್ಮ ಬ್ರದರ್ ನೋಡಿರ್ತೀರಲ್ಲ, ನಮ್ಮ ಮನೆಯವ್ರು ಕಾಫಿ ಕುಡಿಯಲ್ಲ. ಇವತ್ತೇನೋ ಅತ್ತೆ ಮನೆಗೆ ಬಂದು ಕಾಫಿ ಅಂತ ಕೇಳಿದ್ರಂತೆ. ನನ್ನ ತಮ್ಮ ತಮಾಷೆಗೆ ಹೇಳ್ತಾನೋ ಸೀರಿಯಸ್ಸಾಗಿ ಹೇಳ್ತಾನೋ, ಹೋಗಿ ಕೇಳ್ತೀನಿ ಕುಡಿತಾರೆ ಹಂಗೆ. ಅಮ್ಮ ತಗರಿ ಕಾಫಿ. ಓಯ್ ನಂಗೆ ಕಷ್ಟಪಟ್ಟು ತಂದಿದ್ದೀನಿ, ಅಲ್ಲಿ ಇದ್ರ ಮೇಲೆ ಬರೋಕ್ಕೆ ಆಗಲಿಲ್ಲ ಮಣ್ಣಾಗೆ. ಇಲ್ಲ ನೀನು ಹೇಳಿದ್ರಂತೆ ತಮ್ಮ ಅಂತ. ಹ್ಞೂ ನಾನು ಕೇಳಿದ್ರೆ ಮಾತ್ರ ಬೇಡ ನಂಗೆ ಕಾಫಿ ಕುಡಿಯಲ್ಲ ಅಂತೀರ. ಹೆಂಗ 1000 ರೂಪಾಯಿ ಸಿಕ್ತು ನನಗೆ ರೀ. ಬೇಡ ಅಂದ ಮಣಿ. ನಾಳೆ ಹೆಂಗ ಧರ್ಮಸ್ಥಳಕ್ಕೆ ಹೋಗಿ ಖರ್ಚಾಗ್ತದೆ. ಓದ್ತೀರಾ? ಇಲ್ಲಿಂದ ಅಲ್ಲಿಗೆ ಹೋಗ್ರಿ ರೀ. ಕುಡೀರಿ ಕಾಫಿ. ಮತ್ತು ಅಲ್ಲಿಂದ ತಗೊಂಬಂದೆ ರೀ. ಕುಡಿತೀರಾ? ನಂಗೆ ಕುಡಿಲ್ಲ. ನೀವು ಕುಡಿತೀರಾ? ನಂಗೆ ಕುಡಿಲ್ಲ. ಬೇಡವಾ? ಬೇಡಂತ ನಾನೇ ಕುಡಿತೀನಿ. ನಿಮ್ಮ ಹೆಸ್ರು ಹೇಳ್ಕೊಂಡು ಹೆಂಗ ತೋಟದ ಹತ್ರಕ್ಕೆ ಬಂದಿದ್ದಕ್ಕೆ 1000 ರೂಪಾಯಿ ಕಾಫಿ 2 ಬಂತು. ಸಂಜೆ ಹುಡುಗರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ಲ, ಹಂಗಾಗಿ ಬ್ರೆಡ್ ರೋಸ್ಟ್ ಮಾಡ್ತಿದ್ದೀನಿ. ಬೇರೆ ಹೋಗ್ಬಿಟ್ಟು ಬಂದ, ಬಟ್ ಏನಾದರೂ ಸ್ನ್ಯಾಕ್ಸ್ ಬೇಕು ಮಮ್ಮಿಯಿಂದ. ತುಪ್ಪ ಹಾಕಿ ಚೆನ್ನಾಗಿ ತವದ ಮೇಲೆ ಸುಟ್ಟರೆ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಫುಲ್ಲು ಡ್ರೈ, ಜಾಸ್ತಿ ಸೀಸ್ಬಾರ್ದು, ಜಾಸ್ತಿ ಹಸಿನೂ ಇರಬಾರ್ದು, ಚೆನ್ನಾಗಿರುತ್ತೆ. ಇಲ್ಲ ಟೀ ಕಾಫಿ ಹಂಗೆ ತಿಂತಾರಲ್ಲ, ಬಟ್ ನಾನು ಮಾಡ್ಕೊಡ್ತೀನಿ ಯಾವಾಗಾದರೂ. ಅವರು ಇಷ್ಟಪಟ್ಟು ತಿಂತಾರೆ. ನೀವು ವಿಡಿಯೋ ನೋಡೋದೆಲ್ಲ ರೈತರುಗಳ್ದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.